ಸಾರ್ವಜನಿಕ ಬಂಧುಗಳೇ, ಏನಿವತ್ತು ಗುಂಡ್ಲುಪೇಟೆ ತಾಲೂಕು ಮಡಳ್ಳಿ ಗ್ರಾಮದಲ್ಲಿ ಏನು ಕ್ರಸರು ಮತ್ತು ಅಕ್ರಮ ಗಣಿಗಾರಿಕೆಗಳನ್ನು ಮಾಡ್ತಾಯಿದ್ದಾರೆ. ಇದನ್ನು ವಿರೋಧಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ತಾಲೂಕು ಘಟಕದಿಂದ ನಾವು ಪೊಲೀಸ್ ಠಾಣೆಗೆ ದೂರನ್ನು ಕೊಡ್ತಾ ಇದ್ದೀವಿ. ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಅಲ್ಲಿ ಏನು ಕ್ರಸರ್ ನಡೆಸ್ತಾ ಇದ್ದಾರೆ ಕ್ರಸರ್ ಮಾಲೀಕರು, ಅಲ್ಲಿ ಸುತ್ತ ಏನು ತಂತಿ ಬೇಲಿಯನ್ನು ನಿರ್ಮಿಸಬೇಕು ಮತ್ತು ತಡೆಗೋಡೆಯ ಒಂದು ತಡೆಗೋಡೆಯನ್ನು ಮಾಡಬೇಕು. ಹೇಗಂತೇಳಿ ಕ್ರಸರ್ನವರು ತಡೆಗೋಡೆ ಮಾಡಬೇಕು, ಹಾಗೆ ತಂತಿ ಬೇಲಿಯನ್ನು ಗಣಿಗಾರಿಕೆ ನಡೆಸ್ತಕ್ಕಂಥವ್ರು ಮಾಡಬೇಕು. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈಗ ಕೊಟ್ಟಿರ್ತಕ್ಕಂಥ ಒಂದು ಗಣಿಗಾರಿಕೆಯ ಒಂದು ಏನು ಮೈನ್ಸ್ ಏನು ಕೊಟ್ಟಿದೆ ಆ ವ್ಯಾಪ್ತಿಯನ್ನು ಬಿಟ್ಟು ಹೊರಗಡೆ ಗಣಿಗಾರಿಕೆಯನ್ನು ಮಾಡ್ತಕ್ಕಂಥದ್ದು. ಹಾಗೆ ಅಲ್ಲಿ ಏನು ಅಂತರ್ಜಲ ಏನು ಬರ್ತೇ ಅದು ಏನು ಜಾನುವಾರುಗಳಿಗೆ ಬರ್ತಕ್ಕಂಥ ಒಂದು ಅಂತರ್ಜಲವನ್ನು ಬಳಕೆ ಮಾಡಿಕೊಂಡು ಕ್ರಸರ್ನ ನಡೆಸ್ತಕ್ಕಂಥದ್ದು. ಹಾಗೆ ಸುಮಾರು ಅವ್ರು ಹೇಳ್ತಾ ಇದ್ದಾರೆ ರಾತ್ರಿ 9:30 ಗಂಟು ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿ ಘಂಟಾಘೋಷವಾಗಿ ಇವತ್ತು ಸ್ಟೇಷನಲ್ಲಿ ಹೇಳಿರ್ತಕ್ಕಂಥದ್ದು. ಏನಂತ ಹೇಳಿದ್ರೆ, ಈಗ ಅಲ್ಲಿ ವಿಚಾರ ಈಗ 6 ಗಂಟೆಯಿಂದ 6 ಗಂಟೆವರೆಗೆ ಇರ್ತಕ್ಕಂಥ ರೂಲ್ಸನ್ನು 9 ಗಂಟೆವರೆಗೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ರೈತರು ಏನು ಹೇಳ್ತಾ ಇದ್ದಾರೆ, ಗ್ರಾಮಸ್ಥರು ಅಲ್ಲಿ ಬೆಳಗೂ ಸಹ ರಾತ್ರಿ ಸಮಯದಲ್ಲಿ ಗಣಿಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಅಂತೇಳಿ ನಮಗೆ ರೈತ ಸಂಘ ಒಂದು ಏನು ಕೊಟ್ಟಂಥ ಸಂದರ್ಭದಲ್ಲಿ ನಾವು ಬಂದು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ರಾತ್ರಿ 9 ಗಂಟೆವರೆಗೆ ಅಂತ ಹೇಳಿದ್ರು ಅವರು. ಅಂತ ಹೇಳಿದ್ರೆ ಅವರು ಏನು ರೂಲ್ಸ್ನ ಬ್ರೇಕ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ. ರಾತ್ರಿ 9 ಗಂಟೆವರೆಗೆ ಹೇಗೆ ಇವರು ಕ್ರಸರನ್ನು ನಡೆಸ್ತಾ ಇದ್ದಾರೆ. ಮನೇಲಿ 6 ಗಂಟೆಯಿಂದ 9 ಗಂಟೆವರೆಗೆ ಟಿ ವಿ ಹಾಕಿದ್ರೆ ಮಕ್ಕಳು ಓದೋಕ್ಕಾಗಲ್ಲ. ಇವತ್ತು ಗಣಿಗಾರಿಕೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಆ ಶಬ್ದಕ್ಕೆ ಏನು ನಮ್ಮ ಗ್ರಾಮದ ಮನೆ ಒಳಗಡೆ ಇರ್ತಕ್ಕಂಥ ಒಂದು ಪಾತ್ರೆಗಳು ಏನು ಅಳ್ಳಾಡತಕ್ಕಂಥ ಒಂದು ಪರಿಸ್ಥಿತಿಗೆ ನಿರ್ಮಾಣವಾಗಿದೆ ಅಂತ ಹೇಳಿದ್ರೆ ಇವತ್ತಿನ ವ್ಯವಸ್ಥೆ ಎಲ್ಲಿ ಹೊರಟಿದೆ. ಹಾಗಾಗಿ ನಾವು ದೂರನ್ನು ಕೊಟ್ಟಿದ್ದೀವಿ. ಸಂಬಂಧಪಟ್ಟಂತಹ ಗಣಿಗಾರಿಕೆ ಮಾಡ್ತಕ್ಕಂಥವ್ರು ಹಾಗೂ ಕ್ರಸರ್ ನಡ್ತಕ್ಕಂಥವ್ರು ನಮಗೆ ಏನು ಸೂಕ್ತ ದಾಖಲಾತಿಗಳನ್ನು ಏನು ರೂಲ್ಸು ಸರ್ಕಾರ ಏನು ಕೊಟ್ಟಿದೆ ಆ ರೂಲ್ಸ್ ಪ್ರಕಾರ ಮಾಡ್ತಾ ಇದ್ದಾರೋ, ಏನು ಅದರ ಒಂದು ವ್ಯಾಪ್ತಿಯನ್ನು ಮೀರಿ ಅವರು ಮಾಡ್ತಾ ಇದ್ದಾರೋ ಅನ್ನೋದ್ರ ಬಗ್ಗೆ ನಾವು ಸ್ಟೇಷನ್ನಲ್ಲಿ ದೂರು ಕೊಟ್ಟಿದ್ದೀವಿ. ಏನಾದರೂ ಅದ್ರ ಮಾಹಿತಿ ಕೊಡದೇ ಇದ್ದ ಪಕ್ಷದಲ್ಲಿ, ನಮ್ಮ ರೈತರಿಗೆ ಪರಿಹಾರವನ್ನು ಕೊಡದೇ ಇದ್ದ ಪಕ್ಷದಲ್ಲಿ ಒಂದು ಹೋರಾಟವನ್ನು ರೂಪಿಸಿ ಅಲ್ಲಿ ಏನು ಅಕ್ರಮವಾಗಿ ಅವೈಜ್ಞಾನಿಕವಾಗಿ ಮಾಡ್ತಾ ಇದ್ದಾರೆ ಅದನ್ನು ನಿಲ್ಲಿಸಬೇಕಾಗುತ್ತೆ ಅಂತೇಳಿ ನಾವು ತಾಲೂಕು ರೈತ ಸಂಘ ಒತ್ತಾಯಿಸ್ತಾ ಇದ್ದೀವಿ. ಆಗುತ್ತೆ ಅವ್ರಿಗೂ 6:06ಗೆ ಕ್ಲೋಸ್ ಮಾಡ್ಕೋಬೇಕು. ಏನಂತಂದರೆ ಮಕ್ಕ ಮರಿ ಓದಕ್ಕಿದೈತೆ ನೀರು ಹಾಕೊಂಡು ಇವರು ಓಡಿಸ್ಕೋಬೇಕು. ಮತ್ತು ಇವರು ತಗಡು ಪಕ್ಕ ಸುತ್ತ ಹಾಕಿ ಅವ್ರಿಗೆ ಪರಿಹಾರ ಕೊಡಬೇಕು. ನನ್ನ ಮನೇಲಿ ಗಣಿಗಾರಿಕೆ ಮಾಡಬೇಡಿ. ನಮ್ಮ ಮಕ್ಕಳು ಬುದ್ಧಿಯೋಜ ಕಲಿಯ ಟೈಮಿನಲ್ಲಿ ಪಾತ್ರಗಳೆಲ್ಲ ದಡಗರಿದು ಮಕ್ಕಳು ವಿದ್ಯಾಭ್ಯಾಸ ಬಿಟ್ಬಿಡ್ತಾರ. ಅದನ್ನು ನಮಗೆ ನಿಲ್ಲಿಸಿ ಕೊಡಬೇಕು ಅಂತ ನಾವು ನಿಮ್ಮನ್ನು ಕೇಳಿಕತ್ತೀವಿ. ಸೇನೆ ವತಿಯಿಂದ ನಾವು ನಮ್ಮ ಬೇರುಪುರದ ನಾಗಪ್ಪ ಅಧ್ಯಕ್ಷರು ಅವ್ರ ನೇತೃತ್ವದಲ್ಲಿ ಇವತ್ತು ನಾವು ಪ್ರತಿಭಟನೆ ಮಾಡೋಕ್ಕೆ ಹೊರಟಿದ್ವಿ. ಆ ಸಂದರ್ಭದಲ್ಲಿ ಆರಕ್ಷಕ ಠಾಣೆಯವರು ನಾವು ಕರೆಸಿ ಅವರನ್ನು ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸಿ ನಾವು ಸೂಕ್ತ ಕ್ರಮ ತಗೋತೀವಿ ಅಂತ ಒಂದು ಕಡೆ ಹೇಳ್ತಾರೆ. ಇನ್ನೊಂದು ಕಡೆ ಸಪೋರ್ಟ್ ಮಾಡೋ ವಿಚಾರದಲ್ಲಿ ಅವರು ನಡ್ಕೋತಾರೆ ನಮಗೆ ಮೇಲೊಂದು ಕಾಣ್ತಾ ಇದೆ. ಹಾಗಾಗಿ ಯಾರಿಗೂ ತೊಂದರೆ ಆಗಬಾರ್ದು. ಮಕ್ಕಳು ವಿದ್ಯಾರ್ಥಿಗಳು ಅಲ್ಲಿ ಓದೋ ಸಂದರ್ಭದಲ್ಲಿ ಇವರು ಅದನ್ನು ಪುಡಿಯ ಮಾಡೋ ಶಬ್ದ ಕೇಳಿ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ. ಹಾಗಾಗಿ ದಯಮಾಡಿ ಸಂಬಂಧಪಟ್ಟಂಥ ಗಣಿಗಾರಿಕೆ ಅಧಿಕಾರಿಗಳು ಭೂ ಇಲಾಖೆಯವರು ಇದ್ರ ಬಗ್ಗೆ ಕ್ರಮ ವಹಿಸಲಿಲ್ಲ ಅಂದರೆ ಮುಂದೊಂದಿನ ನಾವು ನಮ್ಮ ಸಂಘಟನೆಯಿಂದ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತೆ. ಮಡಳ್ಳಿ ಗ್ರಾಮದಲ್ಲಿ ಗಣಿಗಾರಿಕೆ ನಡೀತಾ ಇದೆ. ಅದು ಅಕ್ರಮವಾಗಿ ನಡೀತಾ ಇದೆ ಅಥವಾ ಸಕ್ರಮವಾಗಿ ನಡೀತಾ ಇದೆ, ಅದು ಇವರಿಗೆ ಗೊತ್ತಾಗಿಲ್ಲ. ಈ ವಿಚಾರವಾಗಿ ನಾವು ಗುಂಡ್ಲುಪೇಟೆ ಪೊಲೀಸ್ ಠಾಣೆಗೆ ಮುಂಚೆ ದೂರನ್ನ ಸಲ್ಲಿಸಿದ್ದು. ನಾವು ಮಡಳ್ಳಿ ಗ್ರಾಮದಲ್ಲಿ ಪ್ರತಿಭಟನೆ ಮಾಡ್ತೀವಿ. ಇದ್ರ ಬಗ್ಗೆ ತಾವು ಸೂಕ್ತ ಬಂದೋಬಸ್ತ್ ಕೊಡಬೇಕು ಅಂತ ಕೇಳ್ಕೊಂಡಿದ್ದು. ಅದರಂತೆ ಈ ದಿನ ಬಂದಾಗ ಪೊಲೀಸ್ ಇಲಾಖೆಯವರು ಅಲ್ಲಿವರೆಗೆ ಹೋಗೋದು ಬೇಡಿ, ನಾವು ಇಲ್ಲೇ ಅವ್ರನ್ನ ಕರೆಸಿ ಮಾತಾಡ್ತೀವಿ ಅಂತ ಹೇಳಿದ್ರು. ಅದರ ಪ್ರಕಾರ ನಾವು ಬಂದು ಒಂದು ವಿಚಾರ ನಾವು ಎಲ್ಲ ರೈತರು ಅರ್ಥ ಮಾಡ್ಕೋಬೇಕಾಗಿದೆ ಅಂಥದ್ದು. ಪೊಲೀಸ್ ಸ್ಟೇಷನ್ನಲ್ಲಿ ಕೂತ್ಕೊಂಡು ಯಾವುದೇ ವಿಚಾರ ತೀರ್ಮಾನ ಆಗಲ್ಲ. ಇದನ್ನು ಎಲ್ಲ ರೈತ ಬಾಂಧವರು ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು. ಗಣಿಗಾರಿಕೆ ಅಂತಂದರೆ ಅದಕ್ಕೆ ಕಾನೂನು ಇರ್ತದೆ, ಅದಕ್ಕೆ ಪ್ರತಿಯೊಂದಕ್ಕೂ ಕಾನೂನು ಇರುತ್ತೆ. ಯಾವುದೇ ಒಂದು ಇದಕ್ಕೆ ಇದು ಮಾಡಬೇಕಾದ್ರೂ ಯಾವುದೇ ಒಂದು ಅಂಗಡಿ ಓಪನ್ ಮಾಡಬೇಕಾದ್ರೂ ಅದು ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂತ ಕೊಟ್ಟಿರ್ತಾರೆ ಸರ್ಕಾರ. ಅದ್ರ ಪ್ರಕಾರ ನಾವು ಹೋಗ್ಬೇಕು. ಅದೇ ರೀತಿ ಗಣಿಗಾರಿಕೆಗಳಿಗೂ ಅದನ್ನು ಕೊಟ್ಟಿರ್ತಾರೆ. ಅವರು ಗಣಿಗಾರಿಕೆ 30 ಅಡಿ ಸೀಟ್ ಹಾಕಿ ಧೂಳು ಹೊರಗೆ ಬರಬಾರ್ದಾಗ ಮಾಡಬೇಕು.
ಮತ್ತು ಅದಕ್ಕೆ ನೀರು ಹಾಕಬೇಕು. ಅವ್ರು ಜಲ್ಲಿ ಹೊಡಿಬೇಕಾದ್ರೆ ನೀರು ಹಾಕೋದನ್ನ ಮಾಡಬೇಕು. ಅದು ಯಾವುದು ಇಲ್ಲಿ ಪಾಲಿಸ್ತಾ ಇಲ್ಲ. ಇನ್ನೊಂದು ವಿಚಾರ ಅಂದರೆ ನಮ್ಮ ಸಾರ್ವಜನಿಕ ರೈತ ಬಾಂಧವರು ಸಾಮಾನ್ಯವಾಗಿ ಸುಮಾರು ಜನ ತಿಳ್ಕೊಂಡಿಲ್ಲ. ಅವ್ರಿಗೆ ವಿದ್ಯುತ್ ಸಂಪರ್ಕ ಕೊಡಬೇಕಾದ್ರೆ ಪ್ರತಿಯೊಂದು ಜಮೀನು ಮೇಲೆ ಕಂಬ ಹಾಕೊಂಡು ಹೋಗ್ಬೇಕು. ಅವ್ರು ಕಂಬ ಹಾಕೊಂಡು ಹೋಗ್ಬೇಕಾದ್ರೆ ಅದೇನು ನಮಗೇನು ಇದು ಪರಿಹಾರ ಕೊಡ್ತಾರೆ. ಅವರು ಹಾಕೊಂಡೋಗಿ ತಗೊಂಡಿದ್ದಾರೆ ಕೆಲವರು. ಅದನ್ನು ಸಾರ್ವಜನಿಕರು ಅಲ್ಲಿರ್ತಕ್ಕಂಥ ರೈತರು ಅದನ್ನು ತಡಿಬೇಕು, ಪ್ರಶ್ನೆ ಮಾಡಬೇಕು. ನಮಗೇನು ಪರಿಹಾರ ಕೊಡ್ತಾರೆ, ನಾವು ಕಂಬನ ಇಟ್ಕೊಂಡು ನಮ್ಗೆ ಉಳೋಕ್ಕಾಗಲ್ಲ. ಅಲ್ಲಿ ಅವರಿಂದ ಏನು ನಮ್ಗೆ ಉಪಯೋಗ ಇಲ್ಲ. ಇದನ್ನು ತಡಿಬೇಕು. ಮತ್ತು ಗಣಿಗಾರಿಕೆಗೆ ಸಂಬಂಧಪಟ್ಟಂಥ ಇದನ್ನು ಪೊಲೀಸ್ ಇಲಾಖೆ ನಮಗೆ ಮಾಹಿತಿಯನ್ನು, ಸೂಕ್ತವಾದ ಮಾಹಿತಿಯನ್ನು ಕೊಡಿಸ್ಕೊಡ್ಬೇಕು. ಅವರಿಂದ ಅಲ್ಲಿ ಇಲಿಗಲ್ ಆಗಿ ಅಥವಾ ಕಾನೂನನ್ನು ಬಿಟ್ಟು ಮಾಡ್ತಾ ಇರ್ತಕ್ಕಂಥವ್ರ ಮೇಲೆ ಕ್ರಮ ಕೈಗೊಳ್ಬೇಕು ಅಂತ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಸಂಘದಿಂದ ಮಾತಾಡ್ತಾ ಇರೋದು. ಮತ್ತೆ ಅಲ್ಲಿ ನಮ್ಗೆ ತಗಡು ಹಾಕಿಲ್ಲ, ಮತ್ತೆ ಎಲ್ಲ ಧೂಳು ಬರ್ತಾ ಇದೆ, ಧೂಳಿನ ತೊಂದರೆ ಇದೆ ಜನಗಳಿಗೆಲ್ಲ, ರೈತರಿಗೆಲ್ಲ ಇದೆ. ಮತ್ತೆ ಅಲ್ಲಿ ರೋಡ್ಗೆಲ್ಲ ನೀರು ಆಗ್ತಾ ಇಲ್ಲ, ಎಲ್ಲ ಕೊಳಗ ಕಸಗಳ ನೀರುಗಳು ತಗೋತಾ ಇದ್ದಾರೆ, ಅದೆಲ್ಲ ತಗೊಳಕ್ಕೆ ಅಂತ ನಾವು ಹೇಳ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ.